ಕಸಬಾ ವಿಎಸ್ಎಸ್ಎನ್ನ ನೂತನ ಅಧ್ಯಕ್ಷರಾಗಿ ಗುಂಡಿನಪಾಳ್ಯ ಜಿಸಿ ರಮೇಶ್ ಅವಿರೋಧ ಆಯ್ಕೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಕಾರ್ಯಕರ್ತರು ಹಾಗೂ ಸ್ನೇಹಿತರು. ಕೊರಟಗೆರೆ ತಾಲೂಕಿನ ಕಸಬಾ ವಿಎಸ್ಎಸ್ನ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ಹಿಂದೆ ಅಧ್ಯಕ್ಷರಾಗಿದ್ದ ವಿನಯ್ ಕುಮಾರ್ ಕಾರಣಾಂತರಗಳಿಂದ ರಾಜೀನಾಮೆ ಸಲ್ಲಿಸಿದ್ರು. ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ಗುಂಡಿನಪಾಳ್ಯ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿಸಿ ರಮೇಶ್ ನಾಮಪತ್ರ ಸಲ್ಲಿಸಿದ್ರು. ನಿಗದಿತ ಸಮಯದಲ್ಲಿ ಪ್ರತಿಸ್ಪರ್ಧಿಯಾಗಿ ಯಾರೂ ಕೂಡ ನಾಮಪತ್ರ ಸಲ್ಲಿಸದ ಕಾರಣ ನೂತನ ಅಧ್ಯಕ್ಷರಾಗಿ ಜಿಸಿ ರಮೇಶ್ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿ ತಿಳಿಸಿದ್ರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷರಾದ ಜಿಸಿ ರಮೇಶ್, ಸರ್ವ ಸದಸ್ಯರ ಒಗ್ಗಟ್ಟಿನಿಂದ ನಾನು ನೂತನವಾಗಿ ಕಸಬಾ ವಿಎಸ್ಎಸ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ. ಮಾನ್ಯ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ಆದೇಶಗಳಂತೆ ಮಾಜಿ ಸಹಕಾರ ಸಚಿವರು ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಶ್ರೀ ಕೆಎನ್ ರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಉತ್ತಮ ಕೆಲಸಗಳನ್ನು ಮಾಡ್ತೀನಿ ಎಂದರು. ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷರಾದ ವಿನಯ್ ಕುಮಾರ್ ಮಾತನಾಡಿ, ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಒಗ್ಗಟ್ಟಿನಿಂದ ಸರಳ ಸಜ್ಜನ ವ್ಯಕ್ತಿಯಾದ ಗುಂಡಿನಪಾಳ್ಯ ಗ್ರಾಮದ ಜಿಸಿ ರಮೇಶ್ ಇಂದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮುಂಬರುವ ದಿನಗಳಲ್ಲಿ ರೈತರಿಗೆ ವಿನೂತನ ಮಾದರಿಯಲ್ಲಿ ಸಾಲ ಸೌಲಭ್ಯ ನೀಡುತ್ತೇವೆ, ಉತ್ತಮ ಆಡಳಿತ ನಡೆಸುತ್ತೇವೆ ಅಂತ ತಿಳಿಸಿದರು. ವಿಎಸ್ಎಸ್ಎನ್ ನಿರ್ದೇಶಕರಾದ ಕೆವಿ ಪುರುಷೋತ್ತಮ್ ಮಾತನಾಡಿ, ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕೆಂದು ಒಮ್ಮತದಿಂದ ತೀರ್ಮಾನಿಸಿ ಜಿಸಿ ರಮೇಶ್ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ಗೃಹ ಸಚಿವರ ಮತ್ತು ಮಾಜಿ ಸಹಕಾರ ಸಚಿವರ ಆದೇಶ ಮಾರ್ಗದರ್ಶನದಂತೆ ಒಳ್ಳೆಯ ಕೆಲಸ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಎಚ್ಸಿ ರಾಜಣ್ಣ, ಮಾಜಿ ಅಧ್ಯಕ್ಷರಾದ ವಿನಯ್ ಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಕೃಷ್ಣಮೂರ್ತಿ, ಉಪಾಧ್ಯಕ್ಷರು ಸುಂದರಮ್ಮ, ನಿರ್ದೇಶಕರಾದ ಸುರೇಶ್, ಪುರುಷೋತ್ತಮ್, ದಿವಾಕರ್, ಮಲ್ಲಣ್ಣ, ಪುಟ್ಟ ನರಸಪ್ಪ, ತಿಮ್ಮಪ್ಪ, ನೇತ್ರಾವತಿ, ಮೇಲ್ವಿಚಾರಕರಾದ ತಿಮ್ಮರಾಜು, ಕಾರ್ಯದರ್ಶಿ ಕೃಷ್ಣಮೂರ್ತಿ, ದಿನಕರ್, ಮಾರುತಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮುಖಂಡರಾದ ಕಾಕಿ ಮಲ್ಲಯ್ಯ, ಶಿವರಾಮಯ್ಯ, ಭೀಮರಾಜ್, ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಕಾಮರಾಜು, ಹಿರಿಯ ಮುಖಂಡರಾದ ಓಬಳರಾಜ್, ಮಹೇಶ್, ಸಿದ್ದಲಿಂಗಯ್ಯ, ನಟರಾಜ್, ಶ್ರೀನಿವಾಸ್, ಶಿವಾನಂದ ಸೇರಿದಂತೆ ಇತರರು ಮತ್ತು ಸಾರ್ವಜನಿಕರು ಹಾಜರಿದ್ದರು. ವಿನಯ್ ಕುಮಾರ್ ಅವರು ಹಾಗೂ ರಾಜಣ್ಣ ಮಾಮ ಅವರು, ಪುಟ್ನರಸಪ್ಪ ಅವರು ಹಾಗೂ ಹನುಮಾನ್ ಸಾರು, ನಮ್ಮ ಎಲ್ಲ ನಿರ್ದೇಶಕರು ತಿಮ್ಮಪ್ಪ ಅವರು, ಖುಷಿಯಾದರು ಎಲ್ಲಕ್ಕಿಂತ ಮುಖ್ಯವಾಗಿ ಹಾಗೆ ಇವರೆಲ್ಲ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು ಹೇಳ್ಬೇಕು. ಹಾಗೆ ಈಗ ಇವರು ಸಹಕಾರ ಸಚಿವರಾದಂಥ ರಾಜಣ್ಣವರು ಇದು ಪರಮೇಶ್ವರ್ ಸಾಹೇಬರ ಇದು ನಮ್ಮ ಕಾಮರಾಜಣ್ಣನವರ ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ರೈತರಿಗೆ ಏನೇನು ಆಗಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. ಹಾಗೂ ನಮಗೆ ನಿಮಗೂ ನಿಮಗೂ ಧನ್ಯವಾದಗಳು ಇಷ್ಟಪಡ್ತೀನಿ. ಇವತ್ತು ನಮ್ಮ ಕಸಬಾ ವಿಎಸ್ಎಸ್ಎನ್ ನೂತನ ಅಧ್ಯಕ್ಷರಾಗಿ ರಮೇಶ್ ಅಣ್ಣವರು ಆಯ್ಕೆಯಾಗಿದ್ದಾರೆ. ಇಲ್ಲಿ ಈ ಕಸಬಾದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ 12 ಸದಸ್ಯರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ರಮೇಶ್ ಅಣ್ಣವ್ರಿಗೆ ಈ ಬಾರಿ ನಾವು ಒಂದು ಅವಕಾಶವನ್ನು ಕೊಟ್ಟಿದ್ದೀವಿ. ಉತ್ತಮವಾದ ವ್ಯಕ್ತಿ ಹಾಗೂ ಎಲ್ಲರಿಗೂ ಪರಿಸರವಾಗಿ ಏನು ಅಂದರೆ ಅವರು ಎಲ್ಲರನ್ನೂ ಸಹ ಪ್ರೀತಿಸ್ತಾರೆ, ಎಲ್ಲರನ್ನೂ ಹೊಂದ್ಕೊಂಡು ಕೆಲಸ ಮಾಡ್ತಾರೆ. ಮುಖ್ಯವಾಗಿ ನಾವು ರೈತರು ಕೆಲಸ ಮಾಡೋದಿದೆ. ಈ ಒಂದು ಕೊರಟಗೆರೆ ಕ್ಷೇತ್ರದ ಅಭಿವೃದ್ಧಿ ಶಾಸಕರು ಹಾಗೂ ನಮ್ಮ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ಒಂದು ಮಾರ್ಗದರ್ಶನದಲ್ಲಿ, ನಮ್ಮ ಮಾಜಿ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣ ಅವರ ಸಹಕಾರದಲ್ಲಿ, ಅದೇ ರೀತಿಯಾಗಿ MLC ಅವರಾದ ರಾಜೇಂದ್ರ ಅವರ ಎಲ್ಲ ಒಂದು ಅನುಕೂಲವನ್ನು ನಾವು ಪಡ್ಕೊತೀವಿ. ಕೊರಟಗೆರೆಯಲ್ಲಿ ಕಸಬಾ ಸೊಸೈಟಿ ಅಂದರೆ ಅತಿ ದೊಡ್ಡವಾದ ಸೊಸೈಟಿ, ಅತಿ ಹೆಚ್ಚು ಷೇರುದಾರರನ್ನು, ಅತಿ ಹೆಚ್ಚು ರೈತರನ್ನು ಹೊಂದಿರುವಂತಹ ಸೊಸೈಟಿ ಕಸಬಾ ಸೊಸೈಟಿ ಆಗಿದೆ. ಈಗಾಗಲೇ ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ವಿನಯ್ ಕುಮಾರ್ ಅವರು ಹೇಳಿದಾಗೆ ನಾವು ಅವಾಗಲೇ ರಾಜಣ್ಣ ಸಾಹೇಬ್ರನ್ನ ಮತ್ತು MLC ರಾಜಣ್ಣನ ತಂಡದಲ್ಲಿ ನಮಗೇನು ಹೊಸದಾಗಿ ಬೆಳೆ ಸಾಲವನ್ನು ರೈತರಿಗೆ ಈಗ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಅವರಿಗೆ ಸಾಲವನ್ನು ಕೊಡಬೇಕು ಅನ್ನೋ ಅವರು ಸಹ ಸಂಬಂಧಿಸಿದ್ದಾರೆ. ಕಸಬಾ ಸೊಸೈಟಿ ಅಭಿವೃದ್ಧಿಗೆ ನಾವೆಲ್ಲ 12 ಜನ ಸದಸ್ಯರು ರಮೇಶ್ ಅಣ್ಣವ್ರಿಗೆ ಸಹಕಾರವನ್ನು ನೀಡ್ತೀವಿ. ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತೇನೆ. ವಿಎಸ್ಎಸ್ ಸಂಘದ ಇವತ್ತು ನೂತನವಾಗಿ ಅಧ್ಯಕ್ಷ ಆಗಿ ಆಯ್ಕೆಯಾದ ನಮ್ಮ ರಮೇಶ್ ಅಣ್ಣವರಿಗೆ ನಾವು ಫಸ್ಟು ಅಭಿನಂದನೆ ಹೇಳ್ತೀವಿ. ಯಾಕೆಂದರೆ ನಮ್ಮ ಸಂಘದಾಗೆ ನಾವು ಒಗ್ಗಟ್ಟಾಗಿ 12 ಜನ ಏನಿದ್ರು ಸದಸ್ಯರುಗಳೆಲ್ಲ ಒಗ್ಗಟ್ಟಾಗಿ ಇದ್ದೀವಿ. ಒಗ್ಗಟ್ಟಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತೇಳಿ ಕೆಲಸ ಮಾಡ್ತಾಯಿದ್ವಿ. ಕಳೆದ ಬಾರಿ ನನಗೆ ಅವಕಾಶ ಮಾಡಿಕೊಟ್ಟಿದ್ರು, ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮನ್ನೆಲ್ಲ ಸಹಕರಿಸಿದ್ರು ಎಲ್ಲ ನಮ್ಮ ಡೈರೆಕ್ಟ್ರುಗಳು. ಹಾಗೆ ನಾವು ರಮೇಶ್ ಅಣ್ಣನ ಮಾಡಬೇಕು ಅಂತೇಳಿ ನಮ್ಗೆ ಭಾಳ ಆಸೆ ಇತ್ತು. ಹಂಗೆ ನಮಗೆಲ್ಲ ಸಹಾಯ ಮಾಡಿ ಎಲ್ಲ 12 ಜನರು ಒಗ್ಗಟ್ಟಾಗಿ ಬಂದು ಮತ್ತು ರಮೇಶ್ ಅಣ್ಣವ್ರಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ಮುಂದೆ ನಮ್ಮ ಸಂಘ ಹಾಗೆ ರಮೇಶ್ ಅಣ್ಣ ಹೇಳಿದಂಗೆ ರಾಜಣ್ಣವರು ಮತ್ತು ನಮ್ಮ ಡಾ ಜಿ ಪರಮೇಶ್ವರ್ ಸಾಹೇಬರ ಶಾಸಕರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಸಂಘಕ್ಕೂ ರೈತರಿಗೆ ಇನ್ನೂ ಅವಲೇ ಸುಮಾರು ವರ್ಷದಿಂದ ಸಾಲ ಕೊಟ್ಟಿಲ್ಲ, ಇನ್ನು ಕೊಡಬೇಕು ಅಂತ ಮೊನ್ನೆ ಹೋಗಿ ನಾವೆಲ್ಲ ಹೋದಾಗ ಕೇಳಿದ್ವಿ ರಾಜಣ್ಣವ್ರಿಗೆ.
ಈ ಸಲ ಬಜೆಟ್ ಆದಮೇಲೆ ಒಂದು ಅನುಕೂಲ ಮಾಡಿಕೊಡ್ತೀವಿ. ಹೊಸ ಸಾಲ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಈಗ ಹಳೆ ಸಾಲ ಕೊಟ್ಟು ಸುಮಾರು 4.5 ಕೋಟಿ ಮೇಲೆ ಕೊಟ್ಟಿದ್ದೀವಿ. ಅದು ಈಗ ಹೊಸ್ದಾಗಿ ಕೊಟ್ಟರೆ ಹೊಸ್ದಾಗಿ ಅರ್ಜಿ ತಾಂಡಿರೋರಿಗೆಲ್ಲ ಅನುಕೂಲ ಆಗ್ತಿದೆ ಅಂತೇಳಿ ಮುಂದೆ ಈಗ ರಮೇಶ್ ಅಣ್ಣವರು ನಮ್ಮೆಲ್ಲ ಸಂಘದ ಸದಸ್ಯರೆಲ್ಲ ಸೇರಿ ಹೋಗಿ ರಾಜಣ್ಣ ಹೊಸ ಸಂಘ ಹೊಸದಾಗಿ ಅರ್ಜಿ ಕೊಟ್ಟಿರೋರಿಗೆ ಮುಂದೆ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ. ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ ನಮ್ಮ ಸೊಸೈಟಿ.